ಇಷ್ಟೆಲ್ಲ ಮಾಡಿದ ತಂದೆ ತಾಯಿಗಳು ನಿಮ್ಮಿಂದ ಕೆಲವೊಂದು ನಿರೀಕ್ಷೆಗಳನ್ನು ಇಟ್ಕೊಂಡ್ರೆ ನೀವು ದಿನ ವಾಟ್ಸಪ್ಪು ಫೇಸ್ಬುಕ್ನ ಬರುವಂಥ ಜ್ಞಾನಗಳನ್ನ ನಮ್ಮಂಥವ್ರ ಮಾತುಗಳನ್ನ ಕೇಳಿ ನಮ್ಮ ಪೇರೆಂಟ್ಸ್ ನಮಗೆ ಪ್ರೆಷರ್ ಹಾಕ್ತಾರೆ ಅಂತ ಕಾರಣಬೇಡ. ಮಕ್ಕಳೇ, ತಂದೆ ತಾಯಿಗೆ ಅಧಿಕಾರ ಇದೆ. ನಮಗೋಸ್ಕರ ಇಷ್ಟು ಕಷ್ಟಪಟ್ಟು ಬೆಳೆಸಿದ ಮೇಲೆ ನನ್ನ ಮಗಳು ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು ಅಂತ ಅಪ್ಪ ಅಮ್ಮ ಅಪೇಕ್ಷೆ ಪಟ್ಟರೆ ಮಕ್ಕಳೇ, ಅದನ್ನ ಪ್ರೆಷರ್ ಅಂತ ತಿಳ್ಕೊಬೇಡಿ. ಮಕ್ಕಳೇ, ಹಕ್ಕಿದೆ, ಅವ್ರಿಗೆ ಅಧಿಕಾರ ಇದೆ. ಪ್ಲೀಸ್ ರೆಸ್ಪೆಕ್ಟ್ ಇಟ್. ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ನೋವಾದರೆ ನಿಮ್ಮ ಅಪ್ಪ ಅಮ್ಮಗೆ ರಾತ್ರಿ ನಿದ್ದೆ ಬರೋದಿಲ್ಲ, ಗಂಟ್ಲಾಗ ಊಟ ಎಳೆಯೋದಿಲ್ಲ. ನಿಮಗೆ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಬಿಟ್ಟು ಬಂದು ಎಷ್ಟೋ ದಿವಸ ನಿಮ್ಮ ತಾಯಿ ಕಣ್ಣಲ್ಲಿ ನೀರು ಹಾಕೊಂಡು ಕೂತಿರ್ತಾಳೆ. ಕೆಲವರಿಗೆ ಅದು ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ ಮಾತ್ರಕ್ಕೆ ಅವ್ರು ನೀವು ಪ್ರೀತಿ ಮಾಡೋದಿಲ್ಲ ಅಂತಂದ್ರೆ, ತಂದೆ ತಾಯಿ ನಿಮ್ಮಿಂದ ಏನಾದ್ರು ನಿರೀಕ್ಷೆ ಅಪೇಕ್ಷೆ ಇಟ್ಕೊಂಡ್ರೆ ದಯವಿಟ್ಟು ಅದನ್ನ ಪ್ರೆಷರ್ ಅಂತ ತಿಳ್ಕೊಬೇಡಿ. ದೊಡ್ಡವ್ರು ಆಗ್ತಿದ್ದೀರಿ ಮಕ್ಕಳು, ಬೇರೆ ಬೇರೆ ಸಂಬಂಧಗಳನ್ನ ಹತ್ತಿರದಿಂದ ನೋಡ್ತಾ ಇದ್ದೀರಿ. ಮನುಷ್ಯನ ಸಂಬಂಧಗಳು ಬಹಳ ವಿಚಿತ್ರ ಇರ್ತವೆ. ನಾವೆಷ್ಟೇ ಕ್ಲೋಸ್ ಇರ್ಬೋದು, ಬೆಸ್ಟ್ ಫ್ರೆಂಡ್ ಇರ್ಬೋದು, ಬ್ರದರ್ ಸಿಸ್ಟರ್ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಎಲ್ಲಿವ್ರಿಗೆಲ್ಲ ಸರಳ ಇರ್ತದೆ, ಅಲ್ಲಿವ್ರಿಗೆಲ್ಲ ನೆಟ್ಟಿಗಿರ್ತದೆ. ನನಗಿಂತ ಯಾರಾದ್ರೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ತಡ್ಕೊಳಕ್ಕಾಗೋದಿಲ್ಲ, ಹೊಟ್ಟೆ ಕಿಚ್ಚು ಬರ್ತದೆ. ರೋಡ್ನ ಗಾಡಿ ಮೇಲೆ ಹೋಗ್ಬೇಕಾದ್ರೆ ನನ್ನ ಗಾಡಿ ಯಾರು ಓವರ್ಟೇಕ್ ಮಾಡಿದ್ರೆ ತಡ್ಕೊಳ್ಳೋದಾಗೋದಿಲ್ಲ. ನಾಳೆ ಎಕ್ಸಾಮ್ನಾಗ ನನಗೆ 92% ಬಂದು ನನ್ನ ಬೆಸ್ಟ್ ಫ್ರೆಂಡಿಗೆ 95% ಬಂತು ಅಂದ್ರೆ ಹೊಟ್ಟೆ ಮೆಣಸಿನ್ಕಾಯಿ ಚೂರು ಅಂತದ. ನನಗಿಂತ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡ್ರೆ ಏನೋ ಮಾಡಿದಾರೆ, 8 ದಿವಸ ನಿದ್ದೆ ಹತ್ತದಲ್ಲ, ನಿನಗೆ ಕಡಿಮೆ ಮಾರ್ಕ್ಸ್ ಬಂದದಂತಲ್ಲ, ಅವ್ರಿಗೆ ಹೆಚ್ಚಿಗೆ ಮಾರ್ಕ್ಸ್ ಬಂತಲ್ಲ. ಅಮ್ಮ ಹುಡುಗಿಯರಿದ್ದೀರಿ, ನಾಳೆ ನಿನ್ಗೆ ಜಾಬ್ ಸಿಕ್ಕ ಮೇಲೆ, ಕೆಲಸ ಸಿಕ್ಕ ಮೇಲೆ ಅಕಸ್ಮಾತ್ ನಿನ್ನ ಗಂಡನಿಗಿಂತ ನಿನ್ಗೇನಾದ್ರು 1,000 ರೂಪಾಯಿ ಪಗಾರ ಹೆಚ್ಚಿಗೆ ಇರಲಿ, ನಿನ್ನ ಗಂಡಿಗೆ ರಾತ್ರಿ ನಿದ್ದೆ ಹತ್ತದಿಲ್ಲ. ತನ್ನ ಹೆಂಡತಿ ತನಗಿಂತ ಹೆಚ್ಚಿಗೆ ಗಳಿಸ್ತಾಳಂದ್ರೆ ಯಾವ ಗಂಡಸಿಗೂ ತಡ್ಕೊಳ್ಳೋದಾಗಲ್ಲ, ಹೊಟ್ಟೆ ಕಿಚ್ಚು. ನಿಮಗೆ ಹೆಂಗೆ ಗೊತ್ತಾಗ್ತಂತ ಕೇಳಬೇಡಿ, ನನಗೆ ಗೊತ್ತದ, ನಾನು ಹೆಂಡತಿ ನೌಕರಿ ಮಾಡ್ತಿದ್ವಿ. ಮನುಷ್ಯನ ಸ್ವಭಾವ ಹಾಗೆ, ಹೊರಗಡೆ ಎಲ್ಲ ತೋರಿಸ್ಕೊಳ್ತೀವಿ, ಆದ್ರೆ ಒಳಗಡೆ ನಮಗಿಂತ ಯಾರು ಮುಂದೆ ಹೋದ್ರೆ ಹೊಟ್ಟೆ ಕಿಚ್ಚಿರ್ತದೆ. ಆದ್ರೆ ಮಕ್ಕಳು ನೆನ್ಪಿಟ್ಕೊಡಿ, ಜಗತ್ತಿನಲ್ಲಿ ನನಗೆ ಇಬ್ಬರೇ ವ್ಯಕ್ತಿಗಳು ಸಿಗ್ತಾರೆ. ನಾನೇನಾದ್ರು ಅವ್ರಿಗಿಂತ ಹೆಚ್ಚು ಸಾಧನೆ ಏನಾದ್ರು ಮಾಡಿದ್ರೆ ನನಗಿಂತ ಹೆಚ್ಚು ಹೃದಯದಾಳದಿಂದ ಸಂತೋಷ ಪಡೋರಂದ್ರೆ ಜೀವನದಲ್ಲಿ ಇಬ್ಬರೇ ಮಕ್ಕಳೇ. ಒಂದು ಜನ್ಮ ಕೊಟ್ಟ ತಂದೆ ತಾಯಿ, ಇನ್ನೊಂದು ವಿದ್ಯೆ ಕಲಿಸಿದ ಗುರುಗಳು. ಪ್ರತಿಯೊಬ್ಬ ಶಿಕ್ಷಕ, ಪ್ರತಿಯೊಬ್ಬ ತಂದೆ, ಪ್ರತಿಯೊಬ್ಬ ತಾಯಿಯ ಒಂದು ಕನಸು ಏನಿರ್ತಂದ್ರೆ, ನಮ್ಮ ಮಕ್ಕಳು ನಮಗಿಂತ ಎತ್ತರಕ್ಕೆ ಹೋಗ್ಬೇಕು, ನಮ್ಮ ಮಕ್ಕಳು ನಮಗಿಂತ ದೊಡ್ಡವರಾಗಬೇಕು, ನಮ್ಮ ಮಕ್ಕಳು ನಮಗಿಂತ ದೊಡ್ಡ ಸಾಧನೆ ಮಾಡಬೇಕು ಅಂತ ಪ್ರತಿ ತಂದೆ ತಾಯಿ ಶಿಕ್ಷಕರ ಹಂಬಲ ಇರ್ತದೆ. ನನ್ನ ಮಗಳು ಸೆಕೆಂಡ್ PUC ಇದ್ದಾಗ ನಾನು ಕೇಳಿದ್ದು, ಪಾಪ ನಾ ಏನು ಮಾಡಲಿ, ಮೆಡಿಕಲ್ಗೆ ಹೋಗ್ಲು, ಇಂಜಿನಿಯರಿಂಗ್ ಹೋಗ್ಲು, ನಾ ಏನು ಮಾಡಿದ್ರೆ ನಿಮ್ಗೆ ಸಂತೋಷ? ನಾಂದೇವಿ, ನೀ ಏನು ಮಾಡ್ತೀಯ, ನಿನ್ನ ಲೈಫ್ ಅದು, ನೀ ಏನು ಮಾಡ್ತೀಯ ಅದ್ರ ಮೇಲೆ ನಾನು ನಿಂತಿಲ್ಲ. ಇವತ್ತು ನಮ್ಮ ಊರಾಗ ನೀ ಓಡಾಡ್ತಿರ್ಬೇಕಾದಾಗ ಪರಿಚಯದ ಮಂದಿ ನಿನಗೆ ಬೆರಳು ಮಾಡಿ ತೋರಿಸ್ತಾರ, ನೋಡು ಮೇಜರ್ ಆನಂದ್ ಸಾಹೇಬ್ರ ಮಗಳು ಹೊಂಟಾಳ ಅಂತ. ನೀ ಖುಷಿ ಪಡ್ತೀನಿ, ನಾ ಇಂಥವ್ರ ಮಗಳು ಅಂತ. ಆದ್ರೆ ನನಗದ್ರಾಗ ಸಂತೋಷ ಇಲ್ಲ. ನನಗೆ ಯಾವಾಗ ಖುಷಿ ಆಗ್ತದೆ ಅಂದ್ರೆ, ಇನ್ನು 20 ವರ್ಷದ ನಂತರ ನಾನು ಈ ಊರಿನ ರಸ್ತೆದಾಗ ಅಡ್ಡಾಡೋ ಮುಂದೆ ಪರಿಚಯದ ಮಂದಿ ನನಗೆ ಬಟ್ಟೆ ಮಾಡಿ ತೋರಿಸ್ಬೇಕು, ನೋಡಿಂಥವ್ರ ಅಪ್ಪ ಹೊಂಟಾನಲ್ಲ ಅಂತ. ಆವಾಗ ಸಂತೋಷ ಪಡ್ತೀನಿ. ಮಕ್ಕಳೇ, ತಂದೆ ತಾಯಿಗೆ ಹೆಸರು ತರುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಎಲ್ಲರೂ ಅಂತಾರೆ ಅವ್ವ ಅಪ್ಪಂಗೆ ಹೆಸರು ತರಬೇಕು ಅಂತ. ಬ್ಯಾಡ್ರಿ, ನಿಮ್ಮ ಅವ್ವ ಅಪ್ಪಂಗೆ ಹೆಸರು ತರುವಂತ ಕೆಲಸ ಮಾಡಬೇಡ್ರಿ. ನೀವಂಥ ಕೆಲಸ ಮಾಡ್ಬೇಕಂದ್ರೆ ಊರಾಗಿನ ಮಂದಿ ನಿಮ್ಮ ಅವ್ವ ಅಪ್ಪನ ಹೆಸರ ಮರಿಬೇಕು, ನಿನ್ನ ಹೆಸರಲ್ಲೇ ಕರಿಬೇಕು. ಇಂಥವ್ರ ಅವ್ವ, ಇಂಥವ್ರ ಅಪ್ಪ. ಅದು ನಿಮ್ಮ ತಂದೆ ತಾಯಿ ಋಣ ತೀರಿಸೋದಾಗ. ತಂದೆ ತಾಯಿ ಶಿಕ್ಷಕರ ನೆರವಿಲ್ಲದೆ ಮಕ್ಕಳೇ ಜೀವನದಲ್ಲಿ ನೀವು ಏನು ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪ್ರತಿಯೊಂದಕ್ಕೂ ಈಗ ಒಂದು ಫ್ಯಾಷನ್ ಆಗಿದೆ, ಪೇರೆಂಟ್ಸ್ ಪ್ರೆಷರ್ ಆಗ್ತಾರೆ ಅಂತ. ತಂದೆ ತಾಯಿಗೆ ಅಧಿಕಾರ ಇದೆ. ನಿಮ್ಮಲ್ಲಿ ಶಿಸ್ತು, ವರ್ತನೆ, ನಿಮಗೆ ಮೌಲ್ಯಗಳನ್ನ ಬೆಳೆಸೋ ಜವಾಬ್ದಾರಿ ತಂದೆ ತಾಯಿ ಶಿಕ್ಷಕರಿಗಿರ್ತದೆ. ಹೀಗಾಗಿ ಅದನ್ನು ಒಪ್ಕೊಳ್ಬೇಕಾಗ್ತದೆ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ಇನ್ನು ಮುಂದೆ ಕೆಲವು ಮಾತೇನು ಹೇಳ್ತಾ ಇದ್ದೀನಿ, ನಿಮಗೆ ಅನಿಸ್ಬೋದು ನಿಮ್ಮ ಸೊ ದಯವಿಟ್ಟು
ಇಷ್ಟೊತ್ತನ ನಿಮ್ಮ ಪರವಾಗಿ ಮಕ್ಕಳಿಗೆ ಹೇಳಿದೆ ನಾನು. ಈಗ ಮಕ್ಕಳ ಪರವಾಗಿ ಕೆಲವೊಂದೆರಡು ಮಾತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 15-16 ವರ್ಷದಿಂದ ನಿಮ್ಮ ಮನ್ಯಾಗ ಈ ಕೂಸು ಹುಟ್ಟದಾಗ, ಈ ಪಾಪು ಹುಟ್ಟುದು 15-16 ವರ್ಷ ಪ್ರೀತಿಯಿಂದ ಬೆಳೆಸಿ ಜೋಪಾನ ಮಾಡಿ ಮುಂದೆ ಜೀವನದಲ್ಲಿ ಆ ಮಗು ಏನಾದರೂ ಸಾಧನೆ ಮಾಡಲಿ ಅಂತ ನೀವು ಕಷ್ಟಪಟ್ಟು ದೊಡ್ಡದ ಹಣನ ಎಲ್ಲ ಸೇರಿಸಿ ಇವತ್ತು ಆ ಮಗುವನ್ನ ಈ ಸಂಸ್ಥೆಗೆ ತಂದು ಬಿಟ್ಟಿದ್ದೀರಿ. ನೀವು ನಿಮ್ಮ ಮಕ್ಕಳು ಸಾಕಷ್ಟು ಕನಸು ನಿರೀಕ್ಷೆಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಈ 15-16 ವರ್ಷ ಮಗು ಹುಟ್ಟದಾಗಿದ್ದು ಇಲ್ತನ ಬೆಳೆಸಿದ್ರಲ್ಲ, ಹೆಂಗಿತ್ತು ಈಗ ನೀವು? ಹೆಂಗೆ ಅನ್ನಿಸ್ತು 15 ವರ್ಷ? ಆ ಸಣ್ಣ ಕೂಸು ಅವತ್ತು ಹುಟ್ಟಿ ಈಗ ಇಷ್ಟು ದೊಡ್ಡದಾಗದ, ಹೆಂಗೆ ಅನ್ನಿಸ್ತು? ಕೆಲವೊಬ್ರು ಅಂತಾರೆ ಚಲೋ ಇತ್ತಂತಾರೆ, ಇನ್ನು ಕೆಲವ್ರು ತಲೆ ಹೊಡ್ಕೊಳ್ತಾರೆ. ಈ ಮಕ್ಕಳನ್ನು ಬೆಳೆಸೋದು ಒಂದು ಭಯಂಕರ ಟೆನ್ಷನ್ ರೀ ಅಂತಾರೆ. ಸ್ನೇಹಿತರೆ, ಒಂದು ಮಾತು ನೆನಪಿಟ್ಕೊಳ್ಳಿ. ನಮಗನ್ನಿಸ್ತದೆ ನಾವು ದೊಡ್ಡವರು, ಅವ್ರಿಗಿಂತ 2 ಪಟ್ಟು ವಯಸ್ಸಿನವರಿದ್ದೀವಿ, ಜೀವನದಲ್ಲಿ ನಾವು ಭಾಳ ಅನುಭವ ಇದೆ, ತಿಳುವಳಿಕೆ ಇದೆ ಅಂತ ಹೇಳಿ ನಮ್ಮ ಮಕ್ಕಳಿಗೆ ನಾವು ಬುದ್ಧಿ ಹೇಳಲಿಕ್ಕೆ ಹೋಗ್ತೀವಿ. ಆದರೆ ಒಂದು ಮಾತು ನೆನಪಿಟ್ಕೊಳ್ರಿ, ಯಾವತ್ತು ನಿಮ್ಮ ಮನೆಯಲ್ಲಿ ಆ ಮಗು ಹುಟ್ಟು ಅವತ್ತು ಮನೆಯಲ್ಲಿ ಕೇವಲ ಒಂದು ಮಗುವಿನ ಜನನ ಆಗಲಿಲ್ಲ. ಆ ದಿವಸ ನಿಮ್ಮ ಮನೆಯಲ್ಲಿ ಒಬ್ಬ ಅಪ್ಪ ಹುಟ್ಟಿದ್ರು, ಒಬ್ಬ ಅವ್ವ ಹುಟ್ಟಿದ್ರು. ನಿಮ್ಮ ಮಗು ಎಷ್ಟು ವಯಸ್ಸಾಗಿದೆಲ್ಲ, ತಂದೆ ತಾಯಿಯಾಗಿ ನಿಮಗೂ ಅಷ್ಟೇ ವಯಸ್ಸಿದೆ. ನೀವು ತಂದೆ ಮಕ್ಕಳಿಗಿಂತ ದೊಡ್ಡವರಲ್ಲ ಈ ವಿಚಾರವಾಗಿ. ಯಾಕಂದ್ರೆ ಅದಕ್ಕಿಂತ ಮೊದಲು ಅಪ್ಪವಾಗಿ ನನ್ನ ಅನುಭವ ನಿಮಗೆ ಇರಲಿಲ್ಲ. ತಂದೆ ತಾಯಿಯಾಗಿ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅಂತ ಯಾವ ಯೂನಿವರ್ಸಿಟಿ ಒಳಗೂ ನೀವು ಡಿಗ್ರಿ ಕೊಟ್ಟಿದ್ದಿಲ್ಲ. ನಿಮ್ಮ ಮಕ್ಕಳನ್ನ ಬೆಳೆಸ್ತಾನೆ ಕಲಿತೀರಿ ನೀವು. ಮೊದಲು ಅವಿಭಕ್ತ ಕುಟುಂಬಗಳಿದ್ದು, ಮನೆ ತುಂಬ ಮಂದಿ ಇರ್ತಿದ್ವಿ, ಅವ್ರು ಹೆಂಗೆ ಸಂಸಾರ ಮಾಡ್ತಾರೆ ಅದನ್ನ ನೋಡಿ ನಾವು ಕಲಿತಿದ್ವಿ. ಈಗಿಲ್ಲ. ಈಗ ಗಂಡ ಹೆಂಡತಿ ಮಕ್ಕಳು ಅಷ್ಟೇ. ಈ ಬೆಂಗಳೂರಿನಾಗ ಮಕ್ಕಳು ಅಂತಾವು. ನಮ್ದು ಜಾಯಿಂಟ್ ಫ್ಯಾಮಿಲಿ ರೀ, ನಾನು ನಮ್ಮ ಪಪ್ಪ ನಮ್ಮ ಮಮ್ಮಿ 3 ಮಂದಿ ಕೂಡೇ ಒಂದೇ ಮನೆಯಾಗ ಇರ್ತೀವ್ರಿ, ನಮ್ಮ ಜಾಯಿಂಟ್ ಫ್ಯಾಮಿಲಿ ಅಂತ. ಈಗ ಜಾಯಿಂಟ್ ಫ್ಯಾಮಿಲಿ ಅಲ್ಲೇ ಬಂದಿರ್ತದೆ. ಅಲ್ಲಿ ಸಾಕಷ್ಟು ವಿಚಾರಗಳು ಕಲೀಲಿಕ್ಕೆ ಸಿಗ್ತಿದ್ದು. ಮಕ್ಕಳಿಗೆ ಒತ್ತಡ ಆಗ್ತಿರ್ಲಿಲ್ಲ. ಯಾಕಂದ್ರೆ ಮನೆ ತುಂಬ ಯಾರಾದ್ರೂ ಇರ್ತಿದ್ರು, ಅತ್ತೆ ಇರ್ತಿದ್ರು, ಮಾಮಿ ಇರ್ತಿದ್ರು, ಮಾವಶಿ ಇರ್ತಿದ್ರು, ಕಾಕ ಇರ್ತಿದ್ದ, ಕಾಕು ಇರ್ತಿದ್ದ, ಬಾಜು ಮನೆಯಾಗ ಒಂದು 20 ಮಂದಿ ಇರ್ತಿದ್ರು. ಪ್ರತಿಯೊಬ್ಬರು ಬದುಕನ್ನು ನೋಡಿ ಎಲ್ಲರಿಂದ ನಾವು ಬದುಕೋದನ್ನ ಕಲಿತಿದ್ವಿ. ಮಕ್ಕಳಿಗೆ ಪ್ರೆಷರ್ ಆಗ್ತದಿಲ್ಲ. ಅಪ್ಪ ಏನಾರ ಒಂದು ಎತ್ತಿ ಕಪಾಳಕ್ಕೆ ಮಗು ಹೊಡೆದ್ರಂದ ಅಳ್ಕೋತ್ ಕೂತ್ರ ಅಲ್ಲಿ ಗಡ್ಡೆ ಮೇಲೆ ಅಜ್ಜಿ ಕೂತಿರ್ತಿದ್ಲು. ಅಜ್ಜಿ ಕೇಳ್ತಿದ್ಲು, ಯಾಕೋ ನಿಮ್ಮ ಅಪ್ಪ ಹೊಡೆದ್ನೆ ನಿನಗ? ಇಲ್ಲಿ ಬಾ, ನಿಮ್ಮ ಅಪ್ಪ ಸಣ್ಣದಾಗ ಏನೇನು ಮಾಡ್ತಾರೆ ಹೇಳ್ತಾನೆ ಕೇಳಿಲ್ಲ ಅಂತ ಅವರಪ್ಪ ಮಾಡಿದ ಕಿತಾಪತಿಗಳನ್ನ ಮಗುನ ಹೇಳಿದಾಗ ಮಗುಗೆ ಅನಿಸ್ತಿತ್ತು, ನಾ ಏನು ಮಾಡಬಾರ್ದು ಮಾಡಿಲ್ಲ, ನಮ್ಮ ಅಪ್ಪನ ಹಿಂಗೆ ಇದ್ದ. ಆವಾಗ ಮಗುನಲ್ಲಿ ಅಪರಾಧಿ ಭಾವನೆ ಬೆಳೀತಿರ್ಲಿಲ್ಲ, ಟೆನ್ಷನ್ ಆಗ್ತಿದ್ದಿಲ್ಲ, ಅಪ್ಪ ಕಪಾಳಕ್ಕೆ ಹೊಡೆದಿದ್ದು ದೊಡ್ಡ ವಿಷಯ ಆಗ್ತಿದ್ದಿಲ್ಲ. ಈಗ ಹಂಗಲ್ಲ, ಸ್ವಲ್ಪ ಜೋರ್ ಧ್ವನಿ ಮಾಡಿದ್ರೆ ಪ್ರೆಷರ್ ಆಗ್ತದೆ, ಟೆನ್ಷನ್ ಆಗ್ತದೆ, ಸ್ಟ್ರೆಸ್ ಆಗ್ತದೆ. ನಮ್ಮ ಅವ್ವ